ಈ ರಾಜ್ಯದ ಸಾರ್ವಜನಿಕರ ಹಿತವನ್ನು ನಿರಂತರವಾಗಿ ಗಮನದಲ್ಲಿಟ್ಕೊಂಡು ಕಾರ್ಯಕ್ರಮವನ್ನು ರೂಪಿಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರೆ ಹಾಗೂ ಸಿದ್ದರಾಮಯ್ಯ ಸಾಹೇಬರ ಜೊತೆಯಲ್ಲಿ ಸದಾ ಕೈ ಜೋಡಿಸಿ ಅನೇಕ ಟೀಕೆ ಟಿಪ್ಪಣಿಗಳಿಗೆ ಕೆಲಸದ ಮೂಲಕನೇ ಮುಖ್ಯಮಂತ್ರಿಗಳ ಜೊತೆ ಹೊಂದಾಣಿಕೆಯ ಮೂಲಕನೇ ಉತ್ತರ ಕೊಡ್ತಾ ಇರ್ತಕ್ಕಂಥ ನಮ್ಮ ಮತ್ತೊಬ್ಬ ನಾಯಕರಾದಂಥ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಜಿ ಅವರೇ ಹಾಗೂ ಹಿರಿಯ ನನ್ನ ಆತ್ಮೀಯ ಮಂತ್ರಿಗಳಾದಂಥ ಮಹದೇವಪ್ಪನವರೇ, ವೆಂಕಟೇಶಣ್ಣವರೇ ಮತ್ತು ನಮ್ಮ ಬೋಸ್ರಾಜ್ ಅವರೇ, ಈ ಕ್ಷೇತ್ರದ ಶಾಸಕರು, ನನ್ನ ಆತ್ಮೀಯರು, ಚೆಸ್ಕಾಮಿನ ಅಧ್ಯಕ್ಷರು ಆದಂಥ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ್ರೆ ಹಾಗೂ ಮಾಜಿ ಸಚಿವರು ಶಾಸಕರು ಆದಂಥ ಪುಟ್ಟರಂಗ ಶೆಟ್ಟಿ ಅವರೇ, ಮಧು ಅವರೇ, ಕೃಷ್ಣಮೂರ್ತಿ ಅವರೇ, ತಿಮ್ಮಯ್ಯನವರೇ, ಮರ್ತಿಬೇಗೌಡ್ರೆ, ನಮ್ಮ ಜಿಲ್ಲೆಯ ಶಾಸಕರು ಆತ್ಮೀಯರು ಆದಂಥ ಉದಯ್ ಅವರೇ, ರವಿ ಅವರೇ, ದಿನೇಶ್ ಗೂಳಿಗೌಡ್ರೆ, ವಿವೇಕಾನಂದ ಅವರೇ, ಈ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಯಾದಂಥ ಗೌರವ್ ಗುಪ್ತಾ ಅವರೇ ಮತ್ತು ಕಾವೇರಿ ಮೇಡಮ್ ಅವರೇ, ನಮ್ಮ ಎಮ್ ಡಿ ಮಹೇಶ್ ಅವರೇ, ಜಿಲ್ಲಾಧಿಕಾರಿಗಳೇ, ಮೈಸೂರು ಮತ್ತು ಮಂಡ್ಯ ಜಿಲ್ಲಾಧಿಕಾರಿಗಳೇ, ಸಿ ಒ ಮತ್ತು ಉಳಿದಂಥ ಇಲಾಖೆಯ ಎಲ್ಲ ಅಧಿಕಾರಿ ಸ್ನೇಹಿತರೆ, ಮಾಧ್ಯಮ ಸ್ನೇಹಿತರೆ, ಸೇರಿರ್ತಕ್ಕಂಥ ಸಾರ್ವಜನಿಕ ಬಂಧುಗಳೇ, ಬಹುಶಃ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. 11 ಗಂಟೆ 11:30 ಕಾರ್ಯಕ್ರಮ ಈಗಾಗಲೇ 2:30 ಆಗಿದೆ. ನಮ್ಮ ಇಬ್ಬರು ನಾಯಕರುಗಳು ಮಾತನಾಡಬೇಕಾಗಿದೆ. ನಾವು ಬಹುಶಃ ಪ್ರಚಾರದಲ್ಲಿ ಹಿಂದೆ ಇದ್ದೀವಿ. ಕೆಲಸದ ಒತ್ತಡದಲ್ಲೋ ಕಾರ್ಯಕ್ರಮ ರೂಪಿಸೋದ್ರಲ್ಲೋ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಸಂದರ್ಭದಲ್ಲೋ ನಾವು ಪ್ರಚಾರ ಮಾಡ್ತಕ್ಕಂಥದ್ರಲ್ಲಿ ಒಂದು ಸ್ವಲ್ಪ ಹಿಂದೆ ಇದ್ದೀವಿ. ಆದರೂ ಬೇರೆ ಬೇರೆ ಕಾರಣದಿಂದ ಪಾಪ BJPಯವರು, ಜನತಾದಳದವರು ಒಬ್ಬೊಬ್ಬರಾಗಿ ಹೋರಾಟ ಮಾಡೋಕ್ಕಾಗಲ್ಲ ಅಂತ ಇಬ್ಬರೂ ಸೇರ್ಕೊಂಡು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಹೋರಾಟಕ್ಕೆ ಇಳಿದ್ರು. ನಾವು 1ರಿಂದ 9ಕ್ಕೆ ಹೋದೋ, ಅವ್ರು 27ರಿಂದ 19ಕ್ಕೆ ಬಂದರು. ಅಷ್ಟೇ ಅವ್ರ ಸಾಧನೆ. ಪ್ರಾರಂಭದಲ್ಲಿ ನಾವು ಸರ್ಕಾರ ಮಾಡಿದಾಗ ಅವ್ರು ಕಿರ್ಚಾಡದ್ದು, ಮಾತನಾಡದ್ದು ನೀವು ನೋಡಿದ್ರೋ ಇಲ್ವೋ ಗೊತ್ತಿಲ್ಲ. ಏನು 5 ಗ್ಯಾರಂಟಿನಲ್ಲಿ ಇವರೆಲ್ಲ ಪಳ್ಳಾಗ್ಬಿಡ್ತಾರೆ, ಮಾಡೋಕ್ಕಾಗಲ್ಲ, ನಿಭಾಯಿಸೋಕ್ಕಾಗಲ್ಲ, ಅಲ್ಲೇ ಆರ್ಥಿಕ ಆಗಿ ಇಲಾಖೆ ಇದು ಸರ್ಕಾರ ಸಮಸ್ಯೆಲಿದೆ, ನಾವು ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ಕೋಟಿಯನ್ನು ಮನಸ್ಸಿಗೆ ಬಂದಂಗೆ ಅಪ್ರೂವ್ ಮಾಡಿ ಹೋಗಿದ್ದೀವಿ, ಯಾವ ರೀತಿ ಇವರು ಇವೆಲ್ಲ ಗ್ಯಾರಂಟಿ ಕೊಡ್ತಾರೆ, ನಿಯಂತ್ರಿಸ್ತಾರೆ ಅನ್ನೋದ್ರಿಂದ BJPಯವರು ಏನು ಅವರು ತಮಟೆ ತಗೊಂಡು ವಿಧಾನಸೌಧ ಮುಂದೆ, TV ಅವ್ರ ಮುಂದೆ, ಕುಮಾರಸ್ವಾಮಿಯವರು, ಯಡಿಯೂರಪ್ಪನ ಮಗ ಬೊಮ್ಮಾಯಿಯವರು ಎಲ್ಲ ಓಡಾಡಿದ್ರು. ಆದರೆ ನಮ್ಮ ಸಿದ್ದರಾಮಯ್ಯನವರ ಅನುಭವ, 16 ಆರ್ಥಿಕ ಇಲಾಖೆಯಲ್ಲಿ ಬಜೆಟನ್ನು ಮಂಡಿಸಿದಂಥವರು ಬಹುಶಃ ಹೇಗೆ ಹೂವಿನಂತೆ ಅದನ್ನು ಬಗೆಹರಿಸಿ 5 ಗ್ಯಾರಂಟಿಯನ್ನು ಕೊಟ್ಟು ರಾಜ್ಯದ ಉದ್ದಗಲಕ್ಕೂ ಸಮಸ್ಯೆಯನ್ನು ಬಗೆಹರಿಸಿದ್ರು. ಮಳೆ ಬೀಳಲಿಲ್ಲ, ಅದು ಪ್ರಕೃತಿ. ನನ್ನ ಕೈಲಿ ನಿಮ್ಮ ಕೈಲಿದ್ದರೆ ನಾವು ಯಾವಾಗ ಬೇಕು ಅವಾಗ ಊಹಿಸ್ಬೋದಾಯ್ತು, ಯಾವಾಗ ಬೇಕು ಅವಾಗ ನಿಲ್ಲಿಸ್ಬೋದಾಯ್ತು. ಮಳೆ ಜಾಸ್ತಿ ಆದರೂ ಕಟ್ಟ, ಕಡಿಮೆ ಆದರೂ ಕಟ್ಟ, ಸಮತೋಲನವಾದರೂ ಮಾತ್ರ ಉಪಯೋಗ. ಆದರೆ ನಮ್ಮ ಕೈಲಿ ಇಲ್ಲ, ಯಾರ ಕೈಲೂ ಇಲ್ಲ. ಪ್ರಕೃತಿ, ಆ ಶಿವ ಹೇಗೆ ನಿರ್ಧಾರ ಮಾಡ್ತಾನೋ ಹಾಗಾಗತ್ತೆ. ಆದರೆ ಒಂದು ಅನುಭವ ಇರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿದ್ದಂಥ ರಾಜಕೀಯ ಪಕ್ಷಗಳು ಟೀಕೆ ಟಿಪ್ಪಣಿಗೆ ಒಂದು ಗೌರವಯುತವಾದಂಥ, ಆರೋಗ್ಯಕರವಾದಂಥ ಟೀಕೆ ಟಿಪ್ಪಣಿ ಮಾಡಬೇಕು. ಕಾಂಗ್ರೆಸ್ ಸರ್ಕಾರ ಬಂದರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರೆ ಬರಗಾಲ. ಬಹುಶಃ ಅತ್ಯಂತ ಇಂಥ ಟೀಕೆ ಟಿಪ್ಪಣಿಗಳು ಮಾಡ್ತಕ್ಕಂಥವರಿಗೆ ಉತ್ತರ ಆ ಪ್ರಕೃತಿನೇ ತಾಯಿ ಕೊಡೋದ್ರ ಮೂಲಕ ನಮಗೆ ಇವತ್ತು 93 ವರ್ಷಗಳಲ್ಲಿ ಪ್ರಪ್ರಥಮವಾಗಿ ಜೂನ್ ತಿಂಗಳಲ್ಲಿ ಕಾವೇರಿ ಮಾತಿ ತುಂಬಿ, ಬರೀ ಕಾವೇರಿಗೆ ಸೀಮಿತ ಅಲ್ಲ, ಈ ರಾಜ್ಯದ ಎಲ್ಲ ಅಣೆಕಟ್ಟುಗಳು ಸಹ ತುಂಬಿ ರಾಜ್ಯದ ಉದ್ದಗಲಕ್ಕೂ ಕೃಷಿಕರು ಸಂತೋಷವಾಗಿರ್ತಕ್ಕಂಥ ಒಂದು ಸೌಭಾಗ್ಯವನ್ನು ಆ ತಾಯಿ ನಮಗೆ ಮಾಡಿಕೊಟ್ಟಿದ್ದಾರೆ. ಇದಕ್ಕಿಂತ ನಾವು ಯಾವ ರೀತಿ ನಾವು ನಿಮಗೆ ಉತ್ತರ ಹೇಳಬೇಕೋ ನಮಗೆ ಗೊತ್ತಿಲ್ಲ, ಅದರ ಅವಶ್ಯಕತೆಯೂ ಇಲ್ಲ. 1911ರಲ್ಲಿ ಈ ಅಣೆಕಟ್ಟೆ ಪ್ರಾರಂಭ ಆದದ್ದು. 1932ರಲ್ಲಿ
ಈ ಅಣೆಕಟ್ಟೆ ಸಂಪೂರ್ಣವಾದ ಗೊತ್ತಿದ್ದು. ಅದಾದ ಮೇಲೆ 93 ಸಾರಿ ಈ ಅಣೆಕಟ್ಟು, ಅದರಲ್ಲಿ 76 ತುಂಬಿದೆ. 17 ವರ್ಷ ಮಾತ್ರ ನಮಗೆ ನೀರು ತುಂಬದೇ ಇರತಕ್ಕಂಥದ್ದು. 1979ರಲ್ಲಿ ದೇವರಾಜ ಅರಸರು ಮೊದಲನೇ ಬಾರಿಗೆ ಈ ಬಾಗಿನ ಅರ್ಪಿಸ್ತಕ್ಕಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾರೆ. ಅದಾದ ಮೇಲೆ ಬಹುಶಃ ಇದು ನಡ್ಕೊಂಬಂದಿದೆ. ಜೂನ್ನಲ್ಲಿ ಪ್ರಪ್ರಥಮವಾಗಿ ಮಾಡಿರ್ತಕ್ಕಂಥ ಸೌಭಾಗ್ಯ ಇವತ್ತು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ವೇದಿಕೆಯಲ್ಲಿ ಇರ್ತಕ್ಕಂಥ ನಮ್ಮೆಲ್ಲರಿಗೂ ಸಿಕ್ಕಿದೆ. ಆ ತಾಯಿಗೆ ಎಷ್ಟು ನಾವು ಸಾಷ್ಟಾಂಗ ಅಭಿನಂದನೆಯನ್ನು, ನಮಸ್ಕಾರವನ್ನು ಹೇಳಿದ್ರು ಸಹ ತೀರ್ದು. ಇವತ್ತು ದೇವರಾಜ ಅರಸನ ನಂತರ ಮಾನ್ಯ ಮುಖ್ಯಮಂತ್ರಿಯವರು 4ನೇ ಬಾರಿಗೆ ಈ ಬಾಗಿನ ಸಮರ್ಪಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ಆ ದೇವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಲ್ಪಿಸ್ಕೊಟ್ಟಿರ್ತಕ್ಕಂಥದ್ದು. ಇದಕ್ಕಿಂತ ನಾವು ಹೆಚ್ಚು ಹೇಳಲಿಕ್ಕೆ ಹೋಗಲ್ಲ. ಇವತ್ತು ರಾಜ್ಯದಲ್ಲಿ ಕೃಷಿ ನಿಮ್ಮೆಲ್ಲರಿಗೂ ಗೊತ್ತಿದೆ. ಮೊನ್ನೆ ಮಾವಿನ ಸಮಸ್ಯೆ ಆಗಿ ಕೋಲಾರ, ರಾಮನಗರ, ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಹುಶಃ ಕೇಂದ್ರ ಸರ್ಕಾರ ಕೊಡದೇ ಇದ್ದರೂ ನಾವು ಕೊಡಬೇಕಾಗತ್ತೆ ಅಂಥೇಳಿ ಮುಖ್ಯ ಕಾರ್ಯದರ್ಶಿಯವರೆಗೂ ನನಗೂ ಒಂದು ಮಾತನ್ನು ಹೇಳು, ನೀವು ಪ್ರಯತ್ನ ಮಾಡಿ, ಆಗದೇ ಇದ್ದರೆ ಏನಾರು ಕೊಡೋಣ ಅಂತ. ಆ ಸಂದರ್ಭದಲ್ಲಿ ಆ ಜಿಲ್ಲೆಯ 4-5 ಸಚಿವರು, ಉಪಮುಖ್ಯಮಂತ್ರಿಗಳು ಸಹ ಭಾಳ ರೈತರ ಸಮಸ್ಯೆಗೆ ಸ್ಪಂದಿಸಲೇಬೇಕು ಅಂತ. ಬಹುಶಃ ಅಲ್ಲಿಂದನೇ ನಾವು ಕೇಂದ್ರದ ಕೃಷಿ ಸಚಿವರಿಗೆ ಮಾತನಾಡಿ ಮುಂದಿನ ನೆಕ್ಸ್ಟ್ ದಿನದಲ್ಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮೀಟಿಂಗ್ ಮಾಡಿ ಇವತ್ತು 50-50 ಅನುಪಾತದಲ್ಲಿ 100 ಕೋಟಿ ಪರಿಹಾರವನ್ನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೊಡುವಂಥ ತೀರ್ಮಾನವನ್ನು, ಅದಕ್ಕೂ ಸಹ ಮನಸ್ಸಿಗೆ ಬಂದಂತೆ ಮಾತನಾಡ್ತಕ್ಕಂಥ ಜನತಾದಳದ ಅಥವಾ BJPಯ ನಾಯಕರಿಗೆ ನಾವು ಇನ್ನು ಯಾವ ಭಾಷೆಯಲ್ಲಿ ಉತ್ತರ ಕೊಡಬೇಕೋ ಗೊತ್ತಿಲ್ಲ. ಇವರಿಗೆಲ್ಲ ಆ ದೇವರೇ ಅವರಿಗೆ ಜ್ಞಾನೋದಯವನ್ನು ಮಾಡಬೇಕು, ಟೀಕೆ ಟಿಪ್ಪಣಿಗೆ ಒಂದು ಇತಿಮಿತಿಯನ್ನು ಹಾಕುವಂಥ ಅವಕಾಶ ಅಥವಾ ಸಂದೇಶವನ್ನು ಆ ದೇವರೇ ಕೊಡಬೇಕು. ಇವತ್ತು ನಮ್ಮ ಬಾಬಣ್ಣವ್ರು ಹೇಳಿದ್ರು, ನಮ್ಮ ಉದಯರಿದ್ದಾರೆ, ರವಿ ಇದ್ದಾರೆ, ಅನೇಕ ಶಾಸಕರುಗಳಿಲ್ಲಿದ್ದಾರೆ, ಮೈಸೂರು ಶಾಸಕರಿದ್ದಾರೆ. ನಾವೆಲ್ಲರೂ ಮಾತಾಡಲಿಕ್ಕಾಗಲ್ಲ, ಮುಂದೊಂದು ದಿವಸ ಸಂದರ್ಭ ಬಂದಾಗ ಮಾತನಾಡ್ತೀವಿ. ಇವತ್ತು ರಾಜ್ಯದ ಉದ್ಯೋಗಿಗಳಿಗೂ ಪ್ರತಿ MLAಗೂ ಸಹ 50 ಕೋಟಿ ಅನುದಾನವನ್ನು ಕೊಡೋದಿರ್ಬೋದು, ಕ್ಷೇತ್ರದ ಇಲಾಖೆಯ ಅಭಿವೃದ್ಧಿ ವಿಚಾರವಿರ್ಬೋದು, ಗ್ಯಾರಂಟಿಗಳಿರ್ಬೋದು, ಗ್ಯಾರಂಟಿ ಇಲ್ಲದಲೇ ಸಾಲ ಮನ್ನಾ, ಬಡ್ಡಿ ಇಲ್ಲದೆ ಇರತಕ್ಕಂಥ ಸಾಲ ಇರ್ಬೋದು, ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಹಣಕಾಸಿನ ಸಮತೋಲನವಾಗಿ ಮಾಡ್ಕೊಂಡು ಇವತ್ತು ಕೊಟ್ಟಿರ್ತಕ್ಕಂಥದ್ದು. ಇಂಥ ಮಂಡ್ಯ ಜಿಲ್ಲೆಗೆ ಒಂದು ಕೃಷಿ ವಿಶ್ವವಿದ್ಯಾನಿಲಯ ಕೊಡೋದ್ರ ಜೊತೆಗೆ ಆದಿಚುಂಚನಗಿರಿಯ ವ್ಯಾಪ್ತಿನಲ್ಲಿ ಒಂದು ಕೃಷಿ ಕಾಲೇಜನ್ನು ಸಹ ಮಂಜೂರನ್ನು ಮಾಡಿಕೊಡ್ಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸಹ ನನಗೆ ಸೂಚನೆಯನ್ನು ಕೊಟ್ಟಿದ್ದರು. ಈ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಕೃಷಿ ಕಾಲೇಜನ್ನು ಕೊಟ್ಟಿದ್ದು ಆದಿಚುಂಚನಗಿರಿಗೆ ಅನ್ನೋದನ್ನು ಸಹ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಇವತ್ತು ಶುಗರ್ ಫ್ಯಾಕ್ಟ್ರಿ ಇರ್ಬೋದು, ಇನ್ನಿತರೆ ಅನೇಕ ಅಭಿವೃದ್ಧಿ ಕೆಲಸ ಇರ್ಬೋದು, ನೀರಾವರಿಯ ಇವತ್ತು ಸಂಪೂರ್ಣವಾದಂಥ ಆಧುನೀಕರಣಕ್ಕೆ ಕೈ ಎತ್ತಿರ್ತಕ್ಕಂಥದ್ದು ಇರ್ಬೋದು, ಇವೆಲ್ಲವನ್ನು ಮಾಡ್ತಿದ್ದಾರೆ. ಈ ಒಂದು ಭಾಗ್ಯದ ಅವಕಾಶವನ್ನು ಕೊಟ್ಟಂಥ ದೇವರಿಗೆ ತಮ್ಮೆಲ್ಲರಿಗೂ ನಮಸ್ಕರಿಸಿ, ಇದೇ ರೀತಿ ಮುಂದಿನ ದಿನಗಳಲ್ಲೂ ಜೂನು ಜುಲೈನಲ್ಲೇ ತುಂಬಿ ಸದಾ ಕಾವೇರಿ ಈ ನಾಡಿಗೆ ಒಂದು ಕುಡಿಯೋ ನೀರಿಗೆ, ವ್ಯವಸಾಯಕ್ಕೆ ಸದಾ ನಮ್ಮ ಜೊತೆ ಹರಿಲಿ ಅಂತೇಳಿ, ತಮಿಳುನಾಡಿಗೂ ಇವತ್ತು 9 TMC ಬರೋ ಬದಲು 30 TMC ಇದೊಂದೇ ತಿಂಗಳಲ್ಲಿ ಹೋಗಿದೆ. ಆದರೂ ಸಹ ನಾವೇನು ಹಿಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಇವತ್ತು ಹೇಮಾವತಿ, ಆರಂಗಿ, ಕಬನಿ ಇದು ಮತ್ತು ಅಲ್ಲಿಂದ ಎಲ್ಲ ರಾಜ್ಯದ ಉತ್ತರ ಭಾಗದಲ್ಲೂ ಸಹ ಇವತ್ತು ನೀರು ತುಂಬಿ ತುಳುಕ್ತಾ ಇರ್ತಕ್ಕಂಥದ್ದನ್ನು ತಾವೆಲ್ಲರೂ ಸಹ ನೋಡ್ತಾ ಇದ್ದೀರಾ ಅಂತೇಳಿ, ತಮ್ಮೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಮಗೆ ಆ ದೇವರು ನಮಗೊಂದು ಅವಕಾಶವನ್ನು ಕೊಟ್ಟದ್ರಿಂದ ಮತ್ತೊಮ್ಮೆ ನಿಮಗೆ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು ಮಾನ್ಯ ಸಚಿವರಾದ ಶ್ರೀ